ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಫ್ರೆಂಡ್ಸ್, ಇವಾಗ ನಾನು ದೋಸೆಗೆ ಮತ್ತು ಇಡ್ಲಿಗೆ ಎರಡೂ ಥರ ಆಗೋ ಥರ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಮಧ್ಯಾಹ್ನನೇ. ಸೊ ಇವಾಗ ನೈಟ್ ರುಬ್ಬೋಣ ಅಂತ ಅಂದ್ಬಿಟ್ಟು ಎಲ್ಲ ರುಬ್ತಾ ಇದ್ದೀನಿ. ಸೊ ಇವಾಗ ಏನು ಒಂದು 7 ಆಗಿದೆ. ಒಂದು 7 ನಾನು ಇವಾಗ ರುಬ್ತಾ ಇದ್ದೀನಿ. ಇವಾಗಿಟ್ಟರೆ ಇವಾಗೇನು ಸಮ್ಮರ್ ಅಲ್ವಾ, ಚೆನ್ನಾಗಿ ಉದುಕ್ ಬರುತ್ತೆ. ನಾನು ಬೇಳೆನ ಜಾಸ್ತಿ ಹಾಕೋದ್ರಿಂದ ನಾನು ಸೋಡಾ ಗಿಡ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಅದೇ ಥರ ಮಾಡ್ತೀನಿ, ಅವಾಗ ಪಫಿಯಾಗಿ ಬರುತ್ತೆ. ಹಾಗೆ ಚಾರುನ ಸಂಜೆ ಹೊತ್ತು ಆಟ ಆಡ್ಕೊಳ್ಳೋಕ್ಕೆ ಕರ್ಕೊಂಡು ಹೋಗ್ತೀನಿ, ಏಕೆಂದರೆ ತುಂಬ ಪಾಪುಗಳೆಲ್ಲ ಇದ್ದಾರೆ ನೈಬರ್ಸಲ್ಲಿ. ಹಾಗಾಗಿ ಅವ್ನಿಗೂ ಒಂದು ಚೇಂಜ್ ಸಿಗಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಸಂಜೆ ಹೊತ್ತು. ಎಲ್ಲ ಆಟಾಡಿ ಮುಗಿಸಿ ನೈಟಿಂದೆಲ್ಲ ಮುಗ್ದು ತಿರ್ಗಾ ಮಾರ್ನಿಂಗ್ ಇದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ದೋಸೆ ಇಟ್ಟು ಸ್ವಲ್ಪ ಎತ್ತಿಕ್ಬಿಟ್ಟು ದೋಸೆಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಈಗ ಇಡ್ಲಿಗೆ ಮಾತ್ರ ಅಷ್ಟು ಉಪ್ಪನ್ನು ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ಆ ಪ್ಲೇಟ್ಸ್ ಏನಿರುತ್ತೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಚೆನ್ನಾಗಿ ತುಪ್ಪ ಹಾಕ್ತೀನಿ. ತುಪ್ಪ ಯಾಕೆ ಅಂತ ಅಂದರೆ ಚಾರುನು ತಿಂತಾನೆ ಇಡ್ಲಿ, ಅವನು ಇಷ್ಟಪಡ್ತಾನೆ ಇಡ್ಲಿ ದೋಸೆ ಎಲ್ಲ ನಂತರನೇ. ಹಾಗಾಗಿ ಅವನಿಗೂ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತೀನಿ, ಎಣ್ಣೆ ಹಾಕಲ್ಲ. ಸೊ ಇಡ್ಲಿದೆಲ್ಲ ಕಾದಿದೆ ಆಗಲೇ ನೀರೇನೆಲ್ಲ. ಸೊ ಇವಾಗ ಮುಚ್ಚಿ ಎಲ್ಲ 15 ಮಿನಿಟ್ಸ್ ವಿಜಿಲ್ ಕಾಯೋವರೆಗೂ ವೆಯ್ಟ್ ಮಾಡಿ ಅಷ್ಟರಲ್ಲಿ ಸಾಂಬಾರು ಮಾಡ್ಕೊತೀನಿ. ನುಗ್ಗೆಕಾಯಿ ಇತ್ತು ಮನೇಲಿ, ಸೊ ಹಾಗಾಗಿ ಒಂದೇ ಸತಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಬಿಟ್ರೆ ಒಗ್ಗರಣೆನಲ್ಲೇ ಸಾಂಬಾರು ರೆಡಿ, ಈ ಕಡೆ ಇಡ್ಲಿನೂ ರೆಡಿ, ಆ ಕಡೆ ರೈಸ್ ಮಾಡ್ಕೊಂಬಿಟ್ರೆ ಸೊ ಮಧ್ಯಾಹ್ನದವರೆಗೂ ಏನು ತೊಂದರೆ ಇರೋಲ್ಲ. ರಾತ್ರಿಗೂ ಆಗೋಗುತ್ತೆ ನಮ್ಮ ಮನೆಗೆ ಸಾಂಬಾರು ಮಾಡಿದ್ರೆ. ಸೊ ಇರೋದು 2-3 ಜನಕ್ಕೆ ಸಾಕಾಗುತ್ತೆ. ಸೊ ಬರೀ ಆಲೂಗೆಡ್ಡೆ, ಬೇಳೆ, ಟೊಮೆಟೊ ಮತ್ತು ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ ಅದೆಲ್ಲ ಜೀರಿಗೆ ಎಲ್ಲ ಹಾಕಿ ಆಮೇಲೆ ಹುಣ್ಸೆಹಣ್ಣು ರಸನೂ ಹಾಕ್ಕೊತೀನಿ. ಟೊಮೊಟೊ ಹಾಕಿದ್ರು ಹುಣ್ಸೆಹಣ್ಣು ಹಾಕಿದ್ರೆ ಸ್ವಲ್ಪ ಹುಳಿ ಮುಂದಿರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಹಾಗೆ ಸಾಂಬಾರು ಪುಡಿ ಹಾಕ್ಬಿಟ್ಟು ನೀರು ನಂಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸಾಂಬಾರು ಕೂಡ ಆಯಿತು. ಈಗ ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಒಂದು ಇಡ್ಲಿ ತಿನ್ನೋದಕ್ಕೆ ಒಂದು 2-3 ಅವರ್ ತೊಗೊತಾನೆ ಅಲ್ಲಿ ಇಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡು. ಅದಾದಮೇಲೆಲ್ಲ ನನ್ನ ನೈಬರ್ ಒಬ್ಬಳು ಪಾಪು ಬಂದ್ವಿ, ಇವನಿಗೆ ಫ್ರೆಂಡು. ಸೊ ಅವನ ಜೊತೆ ಹಿಂಗೆ ನೋಡಿ ಮುದ್ದಾಡಿಕೊಂಡು ಹಗ್ ಮಾಡಿಕೊಂಡು ಅವಳಿಗೆ ಹೊಡೆಯೋದು, ಅವ್ನು ಇವಳಿಗೆ ಕೀಳೋದು, ಇವಳು ಅವಳಿಗೆ ಕೀಳೋದೆಲ್ಲ ಮಾಡ್ತಾಯಿದ್ರು. ಸೊ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಥ್ಯಾಂಕ್ಸ್ ಫಾರ್